ಯುವಕ ಯುವತಿಯರನ್ನ ಹಾಗೂ ವಿದ್ಯಾರ್ಥಿಗಳನ್ನ ಮಾದಕ ದ್ರವ್ಯಗಳ ದುಷ್ಟ ಪರಿಣಾಮದಿಂದ ರಕ್ಷಿಸಲು ಮೈಸೂರು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಡ್ರಗ್ಸ್ ವ್ಯಸನ ಮುಕ್ತ ಜಾಗೃತಿ ಮೂಡಿಸುವ ಬೇಡ ಬ್ರೋ ಅಭಿಯಾನ ಕಾರ್ಯಕ್ರಮಕ್ಕೆ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿ, ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಸುತ್ತಮುತ್ತಲಿನಲ್ಲಿ ಯಾರಾದರೂ ಡ್ರಗ್ಸ್ ಅಥವಾ ಮಾದಕ ವಸ್ತುಗಳನ್ನು ಮಾರಾಟ ಮಾಡಲು ಬಂದರೆ ಅವರಿಗೆ ಸ್ಪಷ್ಟವಾಗಿ ನಮಗೆ ಮಾದಕ ವಸ್ತು ಬೇಡ ಬ್ರೋ ಎಂದು ಹೇಳಬೇಕು, ಅಲ್ಲದೆ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಬಾಲದಂಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ನಿಮ್ಮ ಅಮೂಲ್ಯವಾದ ವಿದ್ಯಾರ್ಥಿ ಜೀವನವನ್ನು ನಿಮ್ಮ ಭವಿಷ್ಯ ಇದೆ. ಇದರಿಂದ ಡ್ರಗ್ಸ್ ಬೇಡ ಬ್ರೋ ಅಭಿಯಾನವನ್ನು ನಿಮಗಾಗಿ ಪ್ರಾರಂಭಿಸಲಾಗಿದೆ. ಯುವಕರು ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರವಿದ್ದು ಸುರಕ್ಷಿತವಾಗಿ ಹಾಗೂ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಎಂದರು. ಕಾರ್ಯಕ್ರಮದ ವೇಳೆ ಶಾಸಕರು ಬೇಡ ಬ್ರೋ ಎಂಬ ಸಂದೇಶವಿರುವ ಟಿ ಶರ್ಟ್ ಧರಿಸಿ ಆಗಮಿಸಿದ್ದು ಅವರ ಜಾಗೃತಿಗೆ ಸಾಕ್ಷಿಯಾಯಿತು ಎಂದು ನಟಿ ಅಶ್ವಿನಿ ಗೌಡ ಅವರು ವಿದ್ಯಾರ್ಥಿಗಳಿಗೆ ಪದ್ಯದ ಮೂಲಕ ನೀತಿ ಪಾಠ ಮಾಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಜಂಬೋ ಏರೋಬಿಕ್ಸ್ ತಂಡದಿಂದ ವಿದ್ಯಾರ್ಥಿಗಳಿಗೆ ಏರೋಬಿಕ್ಸ್ ಪ್ರದರ್ಶನ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಮೈಸೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಲ್ಲಿಕಾರ್ಜುನ್ ಬಾಲದಂಡಿ, ಅಪರ್ ಪೊಲೀಸ್ ಅಧೀಕ್ಷಕ ಶ್ರೀ ಮಲ್ಲಿಕ್, ಡಾಕ್ಟರ್ ಅಭಿಜಿತ್, ನಟ ಧನ್ವೀರ್ ಗೌಡ ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಇದ್ದಾರೆ, ಅವರು ಕೂಡ ನಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಈಗ ನಾನೇನು ಮಾತಾಡೋಕೆ ಹೋಗೋದಿಲ್ಲ, ನಮಗೆ ಗೊತ್ತಿದೆ. ನಿಮ್ಮ ಅಕ್ಕಪಕ್ಕದಲ್ಲೇ ಯಾರು ನಿಮಗೆ ಡ್ರಗ್ಸ್ ಅನ್ನ ಆಫರ್ ಮಾಡಿದ್ರೆ ಏನ್ ಹೇಳ್ತೀರಾ? ಬೇಡ ಬೇಡ ಅಷ್ಟೇ ಮಾಡಿ. ನಮ್ಮ ಪೊಲೀಸ್ ಅಧಿಕಾರದ ಅಧ್ಯಕ್ಷತೆ ವಹಿಸಿರುವ ನಂಜನಗೂಡು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ದರ್ಶನ್ ಧ್ರುವ ನಾರಾಯಣ್ ಸಾಹೇಬ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾಗಿ ಭಾಗವಹಿಸಿರುವ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿನಿಯರೇ, ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ನಿಂದ ಹಲವಾರು ಯುವತಿಯರು ವಿದ್ಯಾರ್ಥಿನಿಯರು ಬಲಿಯಾಗ್ತಾ ಇರುವುದನ್ನು ಗಮನಿಸಿ ಪ್ರಾರಂಭ ಮಾಡಲಾಗಿದೆ. ಈ ಒಂದು ಅಭಿಯಾನ ಪ್ರಾರಂಭ ಮಾಡಿರುವುದು ಕಾಲೇಜು ವಿದ್ಯಾರ್ಥಿಗಳಿಂದ. ಯಾಕೆಂದ್ರೆ ನಮ್ಮ ದೇಶದ ಭವಿಷ್ಯ ಅಥವಾ ನಿಮ್ಮೆಲ್ಲರ ಭವಿಷ್ಯ ಇರುವುದು ನಮ್ಮ ಯುವಕರಿಂದ. ಅಂತ ಯುವಕರು ಇತ್ತೀಚಿನ ದಿನಗಳಲ್ಲಿ ಅನೇಕ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನ, ತಮ್ಮ ಉಜ್ವಲ ಭವಿಷ್ಯವನ್ನ ಹಾಳು ಮಾಡ್ಕೋತಾ ಇರೋದು ನಮಗೆಲ್ಲ ಕಂಡು ಬಂದಿದೆ. ಕಾಲೇಜುಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ದುಶ್ಚಟಕ್ಕೆ ಬಲಿಯಾಗ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ. ಹೀಗಾಗಿ ನಮ್ಮ ಟಾರ್ಗೆಟ್ ಇರೋದು ಬಹಳ ಅವಶ್ಯಕತೆ ಇದೆ. ಹೀಗಾಗಿ ಈ ಬೇಡ ಬ್ರೋ ಅನ್ನೋದು ಇತ್ತೀಚಿನ ಒಂದು ಜನಾಂಗಕ್ಕೆ ಪ್ರೇರೇಪಣೆ ಆಗುವ ನಿಟ್ಟಿನಲ್ಲಿ ಅಥವಾ ಅವರಿಗೆ ಹತ್ತಿರವಾಗುವ ನಿಟ್ಟಿನಲ್ಲಿ ಬೇಡ ಬ್ರೋ ಎನ್ನುವ ಒಂದು ವಾಕ್ಯದಡಿಯಲ್ಲಿ ನಾವೊಂದು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದೀವಿ. ನೀವೆಲ್ಲ ಅನ್ಬೋದು, ಬ್ರೋ ಅಂತಂದ್ರೆ ವಿದ್ಯಾರ್ಥಿನಿಯರಿಗೆ ಬರೋದಲ್ವಾ ಅಥವಾ ವಿದ್ಯಾರ್ಥಿನಿಯರು ಈ ಒಂದು ಡ್ರಗ್ಸ್ ಚಟಕ್ಕೆ ಬರೋದಿಲ್ಲ ಅಂತ ಹೇಳಿ ನೀವು ಅನ್ಕೋಬಹುದು. ಬ್ರೋ ಅನ್ನೋದು ಇದು ಕಾಮನ್ ವರ್ಡ್. ಲೇಡೀಸು ಬಳಸ್ತಾರೆ, ಜೆಂಟ್ಸು ಸಹಿತ ಬಳಸ್ತಾರೆ. ಹೀಗಾಗಿ ಜನಕ್ಕೆ ಹತ್ತಿರವಾಗುವಂತ ವಾಕ್ಯವನ್ನು ನಾವು ಬಳಸೋದ್ರ ಮೂಲಕ ಅವರಿಗೆ ಈ ಒಂದು ಕ್ಯಾಂಪೇನ್ ಉದ್ದೇಶ ಮತ್ತು ಈ ಡ್ರಗ್ಸ್ ನಿಂದ ಆಗುವ ಹಾನಿಗಳ ಬಗ್ಗೆ ಹೆಚ್ಚಿನ ಒಂದು ಅರಿವು ಮೂಡಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಕೇವಲ ಇಲಾಖೆಯಿಂದ ಸಾಕಷ್ಟು ಕ್ರಮಗಳನ್ನು ಕೈಗೊಂಡು ಸಹಿತ ನಾವು ಸಂಘ ಸಂಸ್ಥೆಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅವರ ಮೂಲಕ ಇನ್ನಷ್ಟು ಒಂದು ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಯಾಗುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಇವತ್ತು ಮಾನ್ಯ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.
ಅದಕ್ಕೆಲ್ಲ ವಿರುದ್ಧ ರಾಜ್ಯ ಸರ್ಕಾರ ಸಮಗ್ರ ಅಭಿಯಾನವನ್ನ ಇವತ್ತು ನರಸೀಪುರ ಕೂಡ ಹಮ್ಮಿಕೊಂಡಿದೆ. ಇದಕ್ಕೆ ಚಾಲನೆಯನ್ನ ನಾವೆಲ್ಲರೂ ಕೂಡ ಸೇರ್ಕೊಂಡು ಇಲ್ಲಿ ಮಾಡ್ತಾ ಇರುವಂಥದ್ದು. ನನಗೆ ತುಂಬಾ ಖುಷಿ ಆಗಿದ್ದು ಒಂದು ವಿಚಾರ ಏನು ಅಂತಂದ್ರೆ, ನಿಮ್ಮ ಶಾಸಕರಾದಂತಹ ಧ್ರುವ ನಾರಾಯಣ್ ಸರ್ ಬಗ್ಗೆ ಹೇಳಲೇಬೇಕು. ದರ್ಶನ್ ಸರ್ ನೋಡಿ, ನಾವೆಲ್ಲರೂ ಇಷ್ಟು ಜನ ಇಲ್ಲಿ ಕೂತಿದ್ದೀವಿ, ನೀವೆಲ್ಲರೂ ಇಷ್ಟು ಜನ ಇಲ್ಲಿದ್ದೀರಾ. ಶಾಸಕರು ಅಂದ್ರೆ ನಾವ್ ಯಾವಾಗ್ಲೂ ಅವ್ರನ್ನ ವೈಟ್ ಅಲ್ಲಿ ನೋಡ್ತೀವಿ, ಇಲ್ಲ ಬ್ಲೇಸರ್ ಅಲ್ಲಿ ನೋಡ್ತೀವಿ, ಇಲ್ಲ ಯಾವ್ದಾದ್ರು ಒಂದು ಬ್ರಾಂಡೆಡ್ ಬಟ್ಟೆಯಲ್ಲಿ ನೋಡ್ತೀವಿ. ನಾನು ಸಾಮಾನ್ಯರಲ್ಲಿ ಸಾಮಾನ್ಯ. ಇವತ್ತು ಈ ಕಾರ್ಯಕ್ರಮದ ಉದ್ದೇಶನೇ ಬೇರೆ ಅಂತ. ಅವ್ರು ಹಾಕಿರೋ ಟಿ ಶರ್ಟ್ ಯಾವುದು? ಅದೇ ಅವರ. ಸೊ ನಾವೇನೇ ಮಾಡ್ಬೇಕಂದ್ರೂ ಮೊದಲು ನಮ್ಮಿಂದಾನೇ ಅದು ಪ್ರಾರಂಭ ಆಗ್ಬೇಕು. ನಾವ್ ಇನ್ನೊಬ್ರಿಗೆ ಉಪದೇಶ ಕೊಡೋದಕ್ಕಿಂತ ಮುಂಚೆ ಅದು ನನ್ನಿಂದಾನೇ ಪ್ರಾರಂಭ ಆಗ್ಬೇಕು ಅಂತ ನಾವೆಲ್ಲರೂ ಅನ್ಕೋಬೇಕು ಅಲ್ವಾ? ಸೊ ನಿಜವಾಗ್ಲೂ ಸರ್, ನಿಮ್ಮಂತ ಯಂಗ್ಸ್ಟರ್ಸ್, ನಿಮ್ಮಂತ ಯೂತ್ ಈ ತರದ ಕೆಲಸಗಳಲ್ಲಿ ಒಂದು ಇನಿಷಿಯೇಟಿವ್ ಅನ್ನ ತಗೊಳ್ಳೋದು ನಮ್ಮಂತವ್ರಿಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ತುಂಬಾನೇ ಖುಷಿನೂ ಆಗುತ್ತೆ. ನೀವೆಲ್ಲರೂ ಸೈಲೆಂಟ್ ಆಗಿದ್ರೆ ನಾನು ಮಾತಾಡ್ತೀನಿ, ಇಲ್ಲ ನಾನು ಮಾತಾಡೋಣ.